Hello everyone, I am Santosh. Today we are going to discuss the very important topic in DBMS, that is about key constraints in relational model. ನಾವು ರಿಲೇಷನಲ್ ಮಾಡೆಲಲ್ಲಿ ಕೀ ಕನ್ಸ್ಟ್ರೆಂಟ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ. ಅದರಲ್ಲಿ ವಿ ಹ್ಯಾವ್ ಆಲ್ರೆಡಿ ಸೀನ್ ವಾಟ್ ಈಸ್ ಎ ಕೀ ಅಂದರೆ ಏನು, ಆಮೇಲೆ ಸೂಪರ್ ಕೀ ಅಂದರೆ ಏನು, ಕ್ಯಾಂಡಿಡೇಟ್ ಕೀ ಅಂದರೆ ಏನು ಅಂತ ಆಲ್ರೆಡಿ ನಾವು ತಿಳ್ಕೊಂಡಿದ್ವಿ. ಲೆಟ್ ಅಸ್ ಗೋ ವಿತ್ ಪ್ರೈಮರಿ ಕೀ. ವೆರಿ ಇಂಪಾರ್ಟೆಂಟ್ ಟಾಪಿಕ್, ಪ್ರೈಮರಿ ಕೀ. ಪ್ರೈಮರಿ ಕೀ ಅಂದರೆ ಏನು ಅಂತ ಮೊದಲು ನಾನು ಹೇಳ್ತೀನಿ, ಆಮೇಲೆ ಲೆಟಸ್ ಸಿ ವಿತ್ ದ ಎಕ್ಸಾಂಪಲ್. ಆಲ್ರೆಡಿ ಇವನು ಕೀ ಅಂದ್ರೇನು? ಕೀ ಈಸ್ ಒನ್ ಆಫ್ ದಿ ಅಟ್ರಿಬ್ಯೂಟ್ ಆರ್ ಸೆಟ್ ಆಫ್ ದಿ ಅಟ್ರಿಬ್ಯೂಟ್ ವಿಚ್ ಈಸ್ ಯೂಸ್ ಟು ಯುನಿಕ್ಲಿ ಐಡೆಂಟಿಫೈ ಈಚ್ ರೋ ಇನ್ ಎ ಟೇಬಲ್. ಅಥವಾ ಪ್ರತಿಯೊಂದು ರೆಕಾರ್ಡನ್ನು ಯುನಿಕ್ ಆಗಿ ಐಡೆಂಟಿಫೈ ಮಾಡೋದಕ್ಕೆ ಒಂದನ್ನು ಕೀ ಅಂತ ನಾವು ಕನ್ಸಿಡರ್ ಮಾಡ್ತೀವಿ in the table, that is called as the key, which can be a super key or it can be a candidate key or primary key. Okay, ಹಾಗಂದ್ರೆ ಸೂಪರ್ ಕೀ ಅಂದರೆ ಏನು ಗೊತ್ತಿತ್ತು ನಿಮಗೆ? ಆಲ್ ದಿ ಪಾಸಿಬಿಲಿಟೀಸ್, ಎಷ್ಟು ಪಾಸಿಬಿಲಿಟೀಸ್ ಬರ್ತವೆ ಯುನಿಕ್ ಆಗಿ ಐಡೆಂಟಿಫೈ ಮಾಡೋದಕ್ಕೆ, ಅವಕ್ಕೆಲ್ಲ ನಾವು ಸೂಪರ್ ಕೀಸ್ ಅಂತೀವಿ. ಆ ಸೂಪರ್ ಕೀಸಲ್ಲಿ ಮಿನಿಮಮ್ ಸೆಟ್ ಏನಿರುತ್ತೋ ಅದನ್ನು ಕನ್ಸಿಡರ್ ಮಾಡ್ತೀವಿ. ಅದಕ್ಕೇನಂತಾರೆ? ಕ್ಯಾಂಡಿಡೇಟ್ ಕೀ. ಅದರಲ್ಲಿರೋ ಒಂದನ್ನು ನಾವು ಪ್ರೈಮರಿ ಕೀ ಆಗಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಹಾಗಂದ್ರೆ ವಾಟ್ ಇಟ್ ಈಸ್, ಐ ವಿಲ್ ರೈಟ್. ಸಿ, ಪ್ರೈಮರಿ ಕೀ ಈಸ್ ಆಕ್ಚುಲಿ ಇಟ್ ಈಸ್ ಎ ಕ್ಯಾಂಡಿಡೇಟ್ ಕೀ. ಕ್ಯಾಂಡಿಡೇಟ್ ಕೀ chosen to uniquely identify each record ಅಥವಾ ರೋ ಇನ್ ಎ ಟೇಬಲ್. ಕೀ ಅಂದರೆ ಕಾಮನ್ ಕಾನ್ಸೆಪ್ಟ್, ಏನು? ಯುನಿಕ್ ಆಗಿ ಐಡೆಂಟಿಫೈ ಮಾಡಕ್ಕೆ ಬರಬೇಕು ವಿತ್ ದ ಹೆಲ್ಪ್ ಆಫ್ ಎನಿ ಕೀ ಆರ್ ಎನಿ ಅಟ್ರಿಬ್ಯೂಟ್ ಆರ್ ಸೆಟ್ ಆಫ್ ಅಟ್ರಿಬ್ಯೂಟ್ಸ್. ಓಕೆ, ಹಾಗಂದ್ರೆ ಪ್ರೈಮರಿ ಕೀ ಅನ್ನೋದು ಒಂದು ಕ್ಯಾಂಡಿಡೇಟ್ ಕೀ ಆಗಿರಬೇಕು ಮೊದಲು. ಆಮೇಲೆ ಅದನ್ನು ನಾವು ಆ ಕ್ಯಾಂಡಿಡೇಟ್ ಕೀಯಲ್ಲಿ ಆರ್ ಮೇ ಬಿ ಮೋರ್ ದ್ಯಾನ್ ಒನ್ ಕ್ಯಾಂಡಿಡೇಟ್ ಕೀ ಇರ್ತಾವೆ ಅಂತ ನಾವು ಮೊದಲೇ ಹೇಳಿದ್ವಿ. ಎ ಟೇಬಲ್ ಕ್ಯಾನ್ ಹ್ಯಾವ್ ಮಲ್ಟಿಪಲ್ ಕ್ಯಾಂಡಿಡೇಟ್ ಕೀಸ್. ಅದರಲ್ಲಿ ಒನ್ ಆಫ್ ದಿ ಕೀ ಯು ಕ್ಯಾನ್ ಕನ್ಸಿಡರ್ ಆಸ್ ಪ್ರೈಮರಿ ಕೀ. ಗಾಟ್ ಇಟ್? ಹಾಗಂದ್ರೆ ಪ್ರೈಮರಿ ಕೀ ಇರಬೇಕಂದ್ರೆ ಏನೇನು ರೂಲ್ ಇರಬೇಕು ಅಂತ ನೋಡೋಣ. ಓಕೆ, ಎ ಪ್ರೈಮರಿ ಕೀ must be unique. ಕೀ ಅಂದರೆ ಡೆಫಿನೆಟ್ಲಿ ಅದು ಯುನಿಕ್ ಆಗಿ ಇದ್ದೇ ಇರುತ್ತೆ. ಆ್ಯಂಡ್ ದಿಸ್ ಈಸ್ ದ ಕಾಮನ್ ಥಿಂಗ್ ಯು ನೋ. ಆ್ಯಂಡ್ ಇಟ್ ಮಸ್ಟ್ ನಾಟ್ ಕಂಟೇನ್ ನಲ್ ವ್ಯಾಲ್ಯೂ. ಇದು ವೆರಿ ಇಂಪಾರ್ಟೆಂಟ್ ಪಾರ್ಟ್. ಓಕೆ, ಎ ಪ್ರೈಮರಿ ಕೀ must not contain null values. null ಇರೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ದೆನ್ a table can have only one primary key. ಬಟ್ ಸಾಕಷ್ಟು ಕ್ಯಾಂಡಿಡೇಟ್ ಕೀ ಇರ್ಬೋದು. ಅದರಲ್ಲಿ ಒಂದನ್ನು ನಾವು ಪ್ರೈಮರಿ ಕೀ ಅಂತ ಸೆಲೆಕ್ಟ್ ಮಾಡ್ತೀವಿ. ಆ ಒಂದರಿಂದನೇ ನಾವು ಪ್ರತಿಯೊಂದು ರೋ ಅನ್ನು ಯುನಿಕ್ ಆಗಿ ಐಡೆಂಟಿಫೈ ಮಾಡಬಹುದು. ಓಕೆ, ಫಸ್ಟ್ ಆಫ್ ಆಲ್ ಇಟ್ ಸ್ಟಾರ್ಟ್ಸ್ ವಿತ್ ಸೂಪರ್ ಕೀಸ್. ಸೂಪರ್ ಕೀ ಆಕ್ಟ್ಸ್ ಆಸ್ ದಿ ಫೌಂಡೇಶನ್. ಎಲ್ಲ ಸೆಟ್ ಆಫ್ ಪಾಸಿಬಿಲಿಟೀಸ್ ಕೀ ನಮಗೆ ಸಿಗ್ತವೆ. ಅದರಲ್ಲಿ
ಮಿನಿಮಮ್ ಸೆಟ್ ಯಾವುದು ಇರ್ತವೆ ಅವುಗಳನ್ನು ಸೆಲೆಕ್ಟ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ದೇ ಆರ್ ಕಾಲ್ಡ್ ಕ್ಯಾಂಡಿಡೇಟ್ ಕೀಸ್. ಅದರಲ್ಲಿ ಬೆಸ್ಟ್ ಚೂಸನ್ ಕೀ ಈಸ್ ಕಾಲ್ಡ್ ಆಸ್ ದಿ ಪ್ರೈಮರಿ ಕೀ. ಓಕೆ, ಇದು ತಿಳ್ಕೋಬೇಕಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ನಾವು ಮತ್ತೆ ನೋಡೋಣ. ಓಕೆ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಗೋ ವಿತ್ ಸ್ಟೂಡೆಂಟ್ ಟೇಬಲ್. ಅಗೇನ್ ದ ಸ್ಟೂಡೆಂಟ್ ಟೇಬಲ್ ಕನ್ಸಿಡರ್ ಮಾಡೋಣ. ಅದರಲ್ಲಿ we are considering roll number, name and email. ಓಕೆ, ರೋಲ್ ನಂಬರ್ ಅಂತೂ ಇದ್ದೇ ಇರುತ್ತೆ. 101, 102 ಅಂತ ತಗೋತಾ ಇದ್ದೀನಿ. ನೇಮ್ಸ್ ಆಶಾ ಅಂತ ತಗೊಂಡಿದ್ದೆ. ಅನದರ್ ನೇಮ್ ಈಸ್ ರವಿ. ಆಶಾ @gmail.com is the email ID and Ravi @gmail.com is the ಇಮೇಲ್ ಐ ಡಿ ಆಫ್ ರವಿ ಅಂತ ನಾನು ಬರೆದಿದ್ದೀನಿ. ಓಕೆ, ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ಯಾವ್ಯಾವ ಸೂಪರ್ ಕೀಸ್ ಇದಾವಂತ ನೋಡೋಣ. ಓಕೆ, ದ ಸೂಪರ್ ಕೀಸ್ ಅಂದರೆ ಏನು? ಆಲ್ ದಿ ಪಾಸಿಬಲ್ ಕೀಸ್. ವಿತ್ ದ ಹೆಲ್ಪ್ ಆಫ್ ದ್ಯಾಟ್ ಪ್ರತಿಯೊಂದು ರೋ ಅಥವಾ ರೆಕಾರ್ಡನ್ನು ಯುನಿಕ್ ಆಗಿ ಐಡೆಂಟಿಫೈ ಮಾಡಕ್ಕೆ ಬರಬೇಕು. ಇಲ್ಲಿ ಅನ್ನೆಸರಿ ಅಥವಾ ಎಕ್ಸ್ಟ್ರಾ ಅಟ್ರಿಬ್ಯೂಟ್ಸ್ ಕೂಡ ಇನ್ಕ್ಲೂಡ್ ಆಗ್ತವೆ. ಫಸ್ಟ್ ಆಫ್ ಆಲ್ ಬರೀ ರೋಲ್ ನಂಬರ್ ಯೂಸ್ ಮಾಡಿಕೊಂಡು ನಾವು ಎಲ್ಲಾನು ಕಂಡು ಹಿಡಿಬೋದಾ? ಎಸ್, ಇಟ್ ಈಸ್ ಎ ಸೂಪರ್ ಕೀ. ಬರೀ ನೇಮ್ ಯೂಸ್ ಮಾಡಿಕೊಂಡು ಎಲ್ಲಾನು ಕಂಡು ಹಿಡಿಬೋದಾ? ಇಲ್ಲ, ಬಿಕಾಸ್ ನೇಮ್ಸ್ ಆರ್ ರಿಪಿಟೇಟಿವ್. ಬರೀ ಇಮೇಲ್ ಐ ಡಿ ಯೂಸ್ ಮಾಡಿಕೊಂಡು ಪ್ರತಿಯೊಂದು ರೋವನ್ನು ಯುನಿಕ್ ಆಗಿ ಐಡೆಂಟಿಫೈ ಮಾಡ್ಬೋದಾ? ಎಸ್. ದೆನ್ ಇವನ್ ಯು ಕ್ಯಾನ್ ಯೂಸ್ ಕಾಂಬಿನೇಷನ್. ನಾನು ಹೇಳಿದ್ದೆ ಸೂಪರ್ ಕೀ ಅಂದ್ರೆ ಏನು? ಆಲ್ ಪಾಸಿಬಲ್ ಕೀಸ್ ವಿಚ್ ಮೇ ಕಂಟೈನ್ ಕಾಂಬಿನೇಷನ್ ಆಫ್ ಯುನಿಕ್ ಆ್ಯಂಡ್ ನಾನ್ ಯುನಿಕ್ ಅಟ್ರಿಬ್ಯೂಟ್ಸ್. ಕಾಂಬಿನೇಷನ್ ಕೂಡ, ಕಾಂಪೋಸಿಟ್ ಕೂಡ ನೀವು ಯೂಸ್ ಮಾಡ್ಬೋದು. ಹಂಗಂದ್ರೆ ರೋಲ್ ನಂಬರ್, ನೇಮ್ ಎರಡನ್ನು ಕೂಡಿಸಿ ನೀವು ಪ್ರತಿಯೊಂದು ರೋವನ್ನು ಯುನಿಕ್ ಆಗಿ ಐಡೆಂಟಿಫೈ ಮಾಡ್ಬೋದಾ? ಎಸ್. ಅದೇ ಥರ ರೋಲ್ ನಂಬರ್, ಇಮೇಲ್ ಕೂಡಿಸಿ ಪ್ರತಿಯೊಂದು ರೋವನ್ನು ಯುನಿಕ್ ಆಗಿ ಐಡೆಂಟಿಫೈ ಮಾಡ್ಬೋದಾ? ಎಸ್. ದೆನ್ ನೇಮ್ ಆ್ಯಂಡ್ ಇಮೇಲ್ ಕೂಡಿಸಿ ನೀವು ಪ್ರತಿಯೊಂದು ರೋವನ್ನು ಯುನಿಕ್ ಆಗಿ ಐಡೆಂಟಿಫೈ ಮಾಡ್ಬೋದಾ? ಎಸ್. ಇಮೇಲ್ ಒಂದಿದ್ರೆ ಸಾಕು, ಬಟ್ ಅದ್ರ ಜೊತೆ ಅನ್ನೆಸರಿ ಎಕ್ಸ್ಟ್ರಾ ನಾನ್ ಯುನಿಕ್ ಅಟ್ರಿಬ್ಯೂಟ್ ಕೂಡ ನೀವು ಕಂಬೈನ್ ಮಾಡಿ ಬರಿಬೋದು. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಕೀ. ಓಕೆ, ಆ್ಯಂಡ್ ಫೈನಲಿ ಮೂರು ಕೂಡೆ ಮೀನ್ಸ್ ರೋಲ್ ನಂಬರ್, ನೇಮ್, ಇಮೇಲ್ ಮೂರನ್ನು ಕೂಡಿನೂ ನೀವು ಪ್ರತಿಯೊಂದು ರೋವನ್ನು ಯುನಿಕ್ ಆಗಿ ಐಡೆಂಟಿಫೈ ಮಾಡ್ಬೋದು. ನೋಡ್ರಿ ಬೇಕಂದ್ರೆ ಮೂರು ಕೂಡಿ ರಿಪೀಟ್ ಆಗೋದಿಲ್ಲ. ಗಾಟ್ ಇಟ್? ದೀಸ್ ಆರ್ ಆಲ್ ಸೂಪರ್ ಕೀಸ್. ಗೊತ್ತಾಯ್ತಾ ಸೂಪರ್ ಕೀ ಹೌ ಟು ಫೈಂಡ್ ಔಟ್? ದೆನ್ ಸೂಪರ್ ಕೀನಲ್ಲಿ ನಾವೇನು ಮಾಡ್ತೀವಿ? ಕ್ಯಾಂಡಿಡೇಟ್ ಕೀಯನ್ನು ಐಡೆಂಟಿಫೈ ಮಾಡ್ತೀವಿ. ಲೆಟ್ ಅಸ್ ಐಡೆಂಟಿಫೈ ಕ್ಯಾಂಡಿಡೇಟ್ ಕೀಸ್. ಕ್ಯಾಂಡಿಡೇಟ್ ಕೀ ಅಂದ್ರೇನು? ಆಲ್ರೆಡಿ ಯು ನೋ. ಇಟ್ ಈಸ್ ದಿ ಮಿನಿಮಲ್ ಸೆಟ್, ಮಿನಿಮಲ್ ಸೂಪರ್ ಕೀ. ಈ ಸೂಪರ್ ಕೀ ಒಳಗಡೆ ಸ್ಮಾಲೆಸ್ಟ್ ಕೀ ಯಾವುದಿದಾವೆ ಅಂತ ನೋಡೋಣ. ಯಾವ್ಯಾವಿದಾವೆ? ಓನ್ಲಿ ರೋಲ್ ನಂಬರ್ ಯೂಸ್ ಮಾಡಿಕೊಂಡು ನೀವು ಪ್ರತಿಯೊಂದು ರೋವನ್ನು ಯುನಿಕ್ ಆಗಿ ಐಡೆಂಟಿಫೈ ಮಾಡ್ಬೋದು. ಎಸ್, ದಿಸ್ ಈಸ್ ಮಿನಿಮಲ್ ಸೆಟ್. ಇವನ್ ಇಮೇಲ್ ಇವೆರಡನ್ನು ಯೂಸ್ ಮಾಡಿಕೊಂಡು ನೀವು ಬರೀ ರೋಲ್ ನಂಬರ್ ಯೂಸ್ ಮಾಡಿಕೊಂಡು ನೀವು ಪ್ರತಿಯೊಂದು ರೋವನ್ನು ಯುನಿಕ್ ಆಗಿ ಐಡೆಂಟಿಫೈ ಮಾಡ್ಬೋದು. ಅದೇ ಥರ ಬರೀ ಇಮೇಲ್ ಐ ಡಿ ಯೂಸ್ ಮಾಡಿಕೊಂಡು ಪ್ರತಿಯೊಂದು ರೋವನ್ನು ಯುನಿಕ್ ಆಗಿ ಐಡೆಂಟಿಫೈ ಮಾಡ್ಬೋದು. ಮೀನ್ಸ್ ದೀಸ್ ಟು ಆರ್ ಮಿನಿಮಲ್ ಸೆಟ್, ಮಿನಿಮಲ್ ಸೂಪರ್ ಕೀ ಅಮಂಗ್ ಆಲ್ ದಿ ಸೂಪರ್ ಕೀಸ್. ಓಕೆ, ಕ್ಯಾಂಡಿಡೇಟ್ ಕೀ ಅರ್ಥ ಆಯ್ತಾ? ಇನ್ನು ಇವೆರಡರಲ್ಲಿ ಒನ್ ಆಫ್ ದಿ ಕೀ ವಿ ಆರ್ ಕನ್ಸಿಡರಿಂಗ್ ಇಟ್ ಆಸ್ ಪ್ರೈಮರಿ ಕೀ. ಇದರಲ್ಲಿ ನಾವು ಒನ್ ಆಫ್ ದಿ ಕೀಯನ್ನು ಪ್ರೈಮರಿ ಕೀಯಾಗಿ ಕನ್ಸಿಡರ್ ಮಾಡಬೇಕು.
ಆ್ಯಂಡ್ ಒನ್ ಟೇಬಲಲ್ಲಿ ಒಂದೇ ಪ್ರೈಮರಿ ಕೀ ಇರಬೇಕು. ಡು ನಾಟ್ ಗೋ ಫಾರ್ 2 keys. That is not acceptable according to ರಿಲೇಷನಲ್ ಮಾಡೆಲ್ ಕಾನ್ಸೆಪ್ಟ್. ಓಕೆ, ಹಂಗಂದ್ರೆ ಇದರಲ್ಲಿ ಯಾವುದನ್ನು ಪ್ರೈಮರಿ ಕೀಯಾಗಿ ಸೆಲೆಕ್ಟ್ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೋಡಿ, ಒಂದೊಂದು ಸಾರಿ ಮೇ ಬಿ ಇಮೇಲ್ ಐ ಡಿ ಮಿಸ್ಸಿಂಗ್ ಇರಬಹುದು. ಇಮೇಲ್ ಐ ಡಿ, ಬಿಕಾಸ್ ಇಮೇಲ್ ಐ ಡಿ ಈಸ್ ಗಿವನ್ ಬೈ ದ ಯೂಸರ್, ಜನರೇಟೆಡ್ ಅಲ್ಲ ಅದು. ಯೂಸರ್ ಹಾಕ್ತಾರೆ, ಅವ್ರಿಗೆ ನೆನಪಿರುತ್ತೋ ಇಲ್ವೋ ಅಥವಾ ಅವ್ರು ಕ್ರಿಯೇಟ್ ಮಾಡಿರ್ತಾರೋ ಇಲ್ವೋ. ದೇರ್ ಆರ್ ಸೋ ಮೆನಿ ಕ್ವಶನ್ಸ್ ಮೇ ಅರೈಸ್. Sometimes email can become null if they don't have email ID. But roll number null ಇರೋಕ್ಕೆ ಸಾಧ್ಯನಾ? ಇಲ್ಲ. ವಿಚ್ ಇಸ್ ಸಿಸ್ಟಮ್ ಜನರೇಟ್ ಆಗೇ ಬಿಡ್ತದೆ ರೋಲ್ ನಂಬರ್. ಪ್ರತಿ ಅಡ್ಮಿಷನ್ಗೆ ಒಂದು ರೋಲ್ ನಂಬರ್ ಇರಲೇಬೇಕಲ್ಲ. ಪ್ರತಿ ವ್ಯಕ್ತಿ, ಪ್ರತಿ ಸ್ಟೂಡೆಂಟ್ಗೆ ಇಮೇಲ್ ಐ ಡಿ ಇರಲೇಬೇಕಂತ ಏನು ರೂಲ್ ಇಲ್ಲ. ಓಕೆ, ರೋಲ್ ನಂಬರ್ ಈಸ್ ಕಂಪಲ್ಸರಿ, ಇಟ್ ಶುಡ್ ಬಿ ದೇರ್. ಹಂಗಂದ್ರೆ ಈ ಸ್ಟೂಡೆಂಟ್ ಟೇಬಲಲ್ಲಿ ಒನ್ ಆಫ್ ದಿ ಕ್ಯಾಂಡಿಡೇಟ್ ಕೀಯನ್ನು ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಪ್ರೈಮರಿ ಕೀ. ಆ್ಯಂಡ್ ಇದು ಒಂದರಿಂದ ಮಾತ್ರ ನಾವು ಈಸಿಲಿ ಎಲ್ಲ ರೋವನ್ನು ಯುನಿಕ್ಕಾಗಿ ಐಡೆಂಟಿಫೈ ಮಾಡೋಕ್ಕೆ ಬರುತ್ತೆ. ಹಾಗಂದ್ರೆ ಯಾವುದನ್ನು ಪ್ರೈಮರಿ ಕೀಯಾಗಿ ಚೂಸ್ ಮಾಡಬೇಕು? ರೋಲ್ ನಂಬರ್. Roll number can be taken as primary key, which means every student must and should have roll number and it cannot be empty. ನೋಡಿ, ಎಂಟಿ ಇರಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ರೂಲ್ ಪ್ರಕಾರ ಎ ಪ್ರೈಮರಿ ಕೀ ಮಸ್ಟ್ ನಾಟ್ ಕಂಟೇನ್ ನಲ್ ವ್ಯಾಲ್ಯೂಸ್. ರೋಲ್ ನಂಬರ್ ನಲ್ ಅಂತೂ ಇರೋದೇ ಇಲ್ಲ. ಎವ್ರಿ ಸ್ಟೂಡೆಂಟ್ ಹ್ಯಾಸ್ ರೋಲ್ ನಂಬರ್. ಕಂಪಲ್ಸರಿಲಿ ಒಂದು ರೋಲ್ ನಂಬರ್ ಇದ್ದೇ ಇರುತ್ತೆ. ಬಟ್ ಇಮೇಲ್ ಐ ಡಿ ನಾವು ಯಾಕೆ ತಗೋಲಿಲ್ಲ ಅಂದರೆ ಸಮ್ಟೈಮ್ಸ್ ಇಮೇಲ್ ಕ್ಯಾನ್ ಬಿ ಎಂಟಿ. ನಲ್ಲಿರ್ಬೋದು, ನೆನಪಿರಲಿಲ್ಲ ಅಂದರೆ ಅವರು ಎಂಟ್ರಿ ಮಾಡೋದಿಲ್ಲ, ಅಥವಾ ಇಮೇಲ್ ಐ ಡಿನೇ ಕ್ರಿಯೇಟ್ ಮಾಡಿರಂಗಿಲ್ಲ. ಅವಾಗೆಲ್ಲ ಅದನ್ನು ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ. ದ್ಯಾಟ್ಸ್ ವೈ ಪ್ರೈಮರಿ ಕೀ ಯಾವುದನ್ನು ಚೂಸ್ ಮಾಡ್ರಿ? ರೋಲ್ ನಂಬರ್. ಗಾಟ್ ಇಟ್? ಅರ್ಥ ಆಯ್ತಲ್ಲ what is primary key? And as you know, you can see the definition. It is a candidate key chosen to uniquely identify each record in a table. ಬರೀ ರೋಲ್ ನಂಬರಿಂದನೇ ನಾವು ಪ್ರತಿ ರೆಕಾರ್ಡನ್ನು ಐಡೆಂಟಿಫೈ ಮಾಡ್ಬೋದು. ಅದೇ ಥರ ಎಂಪ್ಲಾಯ್ ಟೇಬಲಲ್ಲಿ ಎಂಪ್ಲಾಯ್ ಐ ಡಿಯಿಂದ ಅವ್ರ ಸ್ಯಾಲ್ರಿ ಎಷ್ಟು, ಅವ್ರ ಹೆಸರೇನು, ಅವ್ರ ಅಡ್ರೆಸ್ ಏನು ಎಲ್ಲನೂ ಕಂಡುಹಿಡಿಬೋದು. ಗಾಟ್ ಇಟ್? ಅಥವಾ ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ಅನ್ನೋದು ಒಂದು ಕಾಲಮ್ ಇದ್ದರೆ ರಿಜಿಸ್ಟರ್ ನಂಬರಿಂದ ಪ್ರತಿ ಸ್ಟೂಡೆಂಟದ್ದು ಎವ್ರಿ ಇನ್ಫಾರ್ಮೇಷನ್ ವಿ ಕ್ಯಾನ್ ಫೈಂಡ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಕೀ. ಆಧಾರ್ ನಂಬರಿಂದ ಆ ವ್ಯಕ್ತಿಯ ಎಲ್ಲ ಇನ್ಫಾರ್ಮೇಷನ್ ನಾವು ಪಡ್ಕೋಬೋದು. ಮೀನ್ಸ್ ಆಧಾರ್ ನಂಬರ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಪ್ರೈಮರಿ ಕೀ. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಹಂಗಂದ್ರೆ ಫಸ್ಟ್ ಆಫ್ ಆಲ್ ಸೂಪರ್ ಕೀ ಏನಿದೆ ಅಂತ ತಿಳ್ಕೊಳ್ಳಿ, ವಿಚ್ ಗಿವ್ಸ್ ಅಸ್ ಮೆನಿ ಪಾಸಿಬಿಲಿಟೀಸ್. ಕ್ಯಾಂಡಿಡೇಟ್ ಕೀ ಅಂದ್ರೇನು? ಮಿನಿಮಮ್ ರಿಕ್ವೈರ್ಡ್ ಅಟ್ರಿಬ್ಯೂಟ್ಸ್. ಪ್ರೈಮರಿ ಕೀ ಅಂದ್ರೇನು? ಒನ್ ಆಫ್ ದಿ ಚೂಸನ್ ಕ್ಯಾಂಡಿಡೇಟ್ ಕೀ. ಆ ಕ್ಯಾಂಡಿಡೇಟ್ ಕೀಯಲ್ಲಿ ಒನ್ ಆಫ್ ದಿ ಕೀಯನ್ನು ನಾವು ಪ್ರೈಮರಿ ಕೀಯಾಗಿ ಸೆಲೆಕ್ಟ್ ಮಾಡ್ತೀವಿ. ಅದು ಒಂದೇ ಸಾಕು ಪ್ರತಿ ರೋವನ್ನು ಯುನಿಕ್ಕಾಗಿ ಐಡೆಂಟಿಫೈ ಮಾಡೋಕ್ಕೆ. ಗಾಟ್ ಇಟ್? ಆ್ಯಂಡ್ ಪ್ರೈಮರಿ ಕೀ ಡೆಫಿನೆಟ್ಲಿ ನೀವು SQL ಅಲ್ಲಿ ಸ್ಟಡಿ ಮಾಡಿರ್ತೀರಿ. ಅಲ್ಲಿ ನಾವು ಪ್ರೈಮರಿ ಕೀ ಕನ್ಸ್ಟ್ರೆಂಟ್ಸನ್ನು ಅಪ್ಲೈ ಮಾಡ್ತೀವಿ ಸೊ ದ್ಯಾಟ್ ಇಟ್ ಶುಡ್ ಬಿ ಯುನಿಕ್ ಆ್ಯಂಡ್ ನಾಟ್ ನಲ್. ಪ್ರೈಮರಿ ಕೀ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಯುನಿಕ್ ಪ್ಲಸ್ ನಾಟ್ ನಲ್. ಇವೆರಡು ಕಂಡೀಷನ್ ಅಪ್ಲೈ ಆಗಿರಬೇಕು. ಗಾಟ್ ಇಟ್?
ಅರ್ಥ ಆಯ್ತಲ್ಲ? This is about primary key. If you have any questions regarding primary key concept, you can comment. And if you are new to the channel, please subscribe and share the video. Thank you.